ಗುಡ್ ಮಾರ್ನಿಂಗ್, ಹ್ಯಾಪಿ ಯುಗಾದಿ ಎಲ್ಲರಿಗೂ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ದಿವ್ಯ ಭರತ್ ಬ್ಲಾಗ್ಸಿಗೆ. ಹ್ಯಾಪಿ ಯುಗಾದಿ. ಎಲ್ಲ ಹೇಗೆ ಹಬ್ಬ ಸೆಲೆಬ್ರೇಷನ್ ಮಾಡ್ತಾಯಿದ್ದೀರಾ? ನಾನು ಅಪ್ಪನಿಗೆ ಎಡೆ ಇಡಬೇಕು, ಅದಕ್ಕೆ ಹೋಗ್ತಾ ಇದ್ದೀನಿ. ಬಟ್ ನಂಗೆ ಯುಗಾದಿ ಅಂದರೆ ಅದೊಂದು ಬೇಜಾರಾಗುತ್ತೆ, ನಂಗೆ ಹಬ್ಬ ಇದು ಮಾಡೋದಕ್ಕೆ. ಓಕೆ, ಅಂದರೆ ಬ್ಲಾಗ್ಸ್ ಮಾಡ್ತೀನಿ ನೋಡಿ. ಇವತ್ತು ಯುಗಾದಿ ಹಬ್ಬದ ನಮ್ಮ ಮನೆಯಲ್ಲಿ ಸಿಂಪಲಾಗಿ ಪೂಜೆ ಮಾಡಿದ್ದೀನಿ. ಎಲ್ಲರೂ ಆ ದೇವರು ಯುಗಾದಿ ಹಬ್ಬಕ್ಕೆ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ, ಹೊಸ ಜೀವನ ಶುರು ಮಾಡಿ ಇಲ್ಲಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ಹೊರಟಿದ್ದೀವಿ ಅಮ್ಮನ ಮನೆ ಕಡೆಗೆ. ನೋಡಿ, ತುಂಬ ಹೆವಿ ಬಿಸಿಲಿತ್ತು, ಅದಕ್ಕೋಸ್ಕರ ಒಂದು ಎಳ್ನೀರು ಕುಡಿದು ಹೊರಡೋಣ ಅಂದ್ಬಿಟ್ಟು ಎಳ್ನೀರು ತೊಗೊಂಡು ಕುಡಿದು. ಹೆವಿ ಬಿಸಿಲಿದೆ ನಿಜವಾಗ್ಲೂ, ಎಷ್ಟು ನೀರು ಕುಡಿದ್ರೂ ಸಾಲ್ತಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ನೀರು ಕುಡಿಯೋಣ ಅಂತ ಹೇಳ್ಬಿಟ್ಟು ಎಳ್ನೀರು ಕುಡಿಯೋಣ ಅಂತ ನಿಲ್ಲಿಸಿದ್ವಿ. ನೋಡಿ, ಆಚೆ ಅಂತೂ ಎಷ್ಟು ಚೆನ್ನಾಗಿದೆ, ಹಸಿರು ಗ್ರೀನರಿ, ಅದೆಲ್ಲ ನನಗೇನೋ ಒಂಥರ ಇಷ್ಟ. ಮನೇಲಿ ಇದ್ದಿದ್ದು ಬೇಜಾರು ಅನ್ನಿಸ್ಬಿಟ್ಟಿರುತ್ತೆ. ಆಚೆ ಬಂದಾಗ ಇದನ್ನೆಲ್ಲ ನೋಡೋದಕ್ಕೆ ಒಂಥರ ರಿಲ್ಯಾಕ್ಸ್ ಅನಿಸುತ್ತೆ ಮೈಂಡು. ಯುಗಾದಿ ಅಂದರೆ ಹೊಸ ಚಿಗುರು, ಹೊಸ ಎಲೆ ಎಲ್ಲ ಹಳೇದೆಲ್ಲ ಹೋಗಿ ಹೊಸ ಎಲ್ಲ ಚಿಗುರ್ತಾ ಇರುತ್ತೆ. ಹಳೆ ಎಲೆ, ಒಣಗೋಗಿರೋ ಎಲೆ ಎಲ್ಲ ಉದ್ರಿ ಹೊಸದು ಚಿಗುರ್ತಾ ಇದೆ. ಅದನ್ನು ನೋಡೋದೇ ಒಂದು, ಪ್ರಕೃತಿನ ನೋಡೋದೇ ಒಂದು ಚೆಂದ ಇವಾಗ ಅಂತೂ. ಅದರಿಂದ ಅದೊಂದು ವಿಡಿಯೋ ಇರಲಿ ಅಂತ ಮಾಡಿಕೊಂಡೆ. ಮೈಸೂರು ಎಂಟ್ರಿ ಬಂದ್ವಿ ಮೈಸೂರಿಗೆ. ಅಮ್ಮನ ಮನೆ ಹತ್ರ ಬಂದು ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ಬಂದು ಇನ್ನೂ ಸ್ವಲ್ಪ ಹೂವು ಹಣ್ಣೆಲ್ಲ ತೊಗೋಬೇಕಿತ್ತು. ನೆಲ್ಲ ತೊಗೊಳ್ಳೋಣ ಅಂತೆಲ್ಲ ಗಾಡಿ ಸೈಡಿಗೆ ಹಾಕಿ ಹೂ ಕೇಳಿದ್ರೆ ಏನು 250 ರೂಪಾಯಿ ಹೇಳ್ತಿದ್ದಾರೆ ಹೂ ರೇಟ. ಇರಲಿ, ಏನೇನು ಮಾಡೋಕ್ಕಾಗಲ್ಲ, ತೊಗೊಳ್ಳೇಬೇಕಲ್ಲ ಅಂಥೇಳಿ ತೊಗೊಂಡು ಹೊರಟು. ಅಲ್ಲಿ ಹಣ್ಣುಗಳೆಲ್ಲ ತೊಗೋಬೇಕು. ಹಣ್ಣುಗಳೆಲ್ಲ ತೊಗೊಂಡು ಹೋಗೋಣ. ಆಲ್ರೆಡಿ ಟೈಮು 3 o'clock ಆಗಿಬಿಟ್ಟಿತ್ತು. ನಾವು ಬೇಗನೆ ಎಡೆ ಇಟ್ಬಿಡ್ತಿದ್ದೆ. ಈ ಸತಿನೂ ತುಂಬ ಲೇಟ್ ಆಗೋಯಿತು, ಮನೆಯಿಂದ ಹೊರಡೋದೇ ಲೇಟ್ ಆಗೋಯ್ತು ಈ ಸತಿ. ಅದಕ್ಕೋಸ್ಕರ ಟೈಮ್ ಆಯಿತು ಅಂದ್ಬಿಟ್ಟು ಹೊರಟ್ವಿ. ಎಷ್ಟು ಬೇಗ ಬಂದ್ರೂ ಟೈಮ್ ಮಾತ್ರ ಅಷ್ಟೊತ್ತೇ ಆಗೋಯಿತು, ಏನೂ ಮಾಡೋಕ್ಕಾಗಲ್ಲ. ಹೂವು ತೊಗೊಂಡು ಬಂದು ಇಲ್ಲಿ ಫ್ರೂಟ್ಸ್ಗಳೆಲ್ಲ ತೊಗೊಳ್ಳೋಣ. ಅಪ್ಪನಿಗೆ ಎಡೆಗೆ, ಹೊಟ್ಟೆಗೆ ಹೂವು ಎಲ್ಲ ತೊಗೋಬೇಕಿತ್ತು. ನಾನು ವರ್ಷ ಯಾವಾಗಲೂ ಅಷ್ಟೇ ಅಮ್ಮ ತೆಗ್ದು ಎಲ್ಲ ಮಾಡಿರ್ತಾರೆ, ಆದ್ರೂ ನನ್ನ ಮನಸ್ಸಿಗೆ ಸಮಾಧಾನಕ್ಕೋಸ್ಕರ ಹೂವು ಹಣ್ಣು ಎಲ್ಲ ತೊಗೊಂಡು ಹೋಗ್ತೀನಿ ನಾನು ಯಾವಾಗಲೂ ಎಡೆಗೆ. ಹಣ್ಣು ಏನೇನು ಬೇಕು, ನಮ್ಮ ಅಪ್ಪಂಗೆ ಏನೇನು ಇಷ್ಟ ಇದೆ ಎಲ್ಲ ಹಣ್ಣುಗಳ್ನು ತೊಗೊಂಡೆ. ಏನು ಬ್ಯಾಂಗ್ಳೂರಿಗೂ ಮೈಸೂರು ರೇಟ್ಗೂ ವ್ಯತ್ಯಾಸ ಇದೆ. ಆ್ಯಪಲ್ ನೋಡಿದ್ರೆ ಇಲ್ಲಿ 200 ರೂಪಾಯಿ ಹೇಳ್ತಿದ್ರು ನಾವು ಕೆಂಗೇರಿಲಿ, ಬಟ್ ಅಲ್ಲಿ ನೋಡಿದ್ರೆ 260 280 ಹೇಳಿದ್ರು. ಇನ್ನೇನು ಮಾಡೋಕ್ಕಾಗಲ್ಲ, ತೊಗೊಳ್ಳೇಬೇಕು ಅಂದ್ಬಿಟ್ಟು ದಾಳಿಂಬೆ, ದ್ರಾಕ್ಷಿ ಏನೇನು ಹಣ್ಣುಗಳೆಲ್ಲ ತೊಗೊಂಡ್ವಿ. ಎಲ್ಲ ರೇಟು ನೋಡಿದ್ರೆ ಹಣ್ಣುಗಳೇ ಬರ್ತಿಲ್ಲ, ಸ್ಟಾಕು ತುಂಬ ರೇಟ್ ಜಾಸ್ತಿ ಆಗಿದೆ ಅಂತ ಅಂತಾರೆ. ಎಲ್ಲ ರೇಟು ಕಮ್ಮಿ ಆಗ್ತಾಯಿದೆ, ತರಕಾರಿ ರೇಟೆಲ್ಲ ಅಂತ ಹೇಳ್ತಾರೆ. ಏನೂ ಮಾಡೋಕ್ಕಾಗಲ್ಲ, ತೊಗೊಳ್ಳೇಬೇಕು ಅಂದ್ಬಿಟ್ಟು ಎಲ್ಲನೂ ತೊಗೊಂಡು ಹೊರಟ್ವಿ. ಫೋನ್ ಮೇಲೆ ಫೋನ್ ಬೇರೆ ಬರ್ತಾಯಿತ್ತು. ಇನ್ನೇನು ಮಾಡೋಕ್ಕಾಗಲ್ಲ, ಟೈಮ್ ಆಗಿದೆ, ಏನು ಪೂಜೆಗೆ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಹೊರಟು ಹಣ್ಣುಗಳೆಲ್ಲ ತೊಗೊಂಡು. ಆಲ್ರೆಡಿ ಅವರೆಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ರು. ನಾವು ಹೋಗೋಷ್ಟೊತ್ತಿಗೆ ಎಡೆ ಇಡೋದಕ್ಕೆಲ್ಲ ರೆಡಿ ಮಾಡಿದರು. ನಾನು ಹೋಗಿ ಕೈಕಾಲೆಲ್ಲ ತೊಳ್ಕೊಂಡು ಹಾರ ಎಲ್ಲ ಹಾಕಿ ನಾನೇನು ಹಣ್ಣುಗಳು ತೊಗೊಂಡೋಗಿದ್ದೆ ಅದನ್ನೆಲ್ಲ ಕಟ್ ಮಾಡಿಟ್ಟು ಪೂಜೆ ಗೀಜೆ ಎಲ್ಲ ಮಾಡ್ಕೊಂಡ್ವಿ. ಬಟ್ ಏನು ಅಂತ ಅಂದರೆ ಈ ಟೈಮಲ್ಲಿ ಸ್ವಲ್ಪ ಬೇಜಾರಾಗುತ್ತೆ ನನಗೆ. ಏಕೆ ಅಂತ ಅಂದರೆ ಅಪ್ಪನ ಕಳ್ಕೊಂಡು ನನಗೆ ತುಂಬ, ನಾನು 3rd ಸ್ಟ್ಯಾಂಡರ್ಡಲ್ಲಿದ್ದಾಗಲೇ ಅಪ್ಪನ ಕಳ್ಕೊಂಡಿದ್ದು. ಅವ್ರನ್ನ ಯುಗಾದಿ ಅಂತ ಬಂದಾಗ ನಂಗೆ ಎಡೆ ಇಡೋದು, ಅವ್ರನ್ನ ಕಳ್ಕೊಂಡೆ ಅನ್ನೋ ಬೇಜಾರು ತುಂಬ ಕಾಡುತ್ತೆ ನನಗೆ. ಆ ಟೈಮೇ ಅಂತಲ್ಲ, ಯಾವಾಗಲೂ ಬೇಜಾರಾಗುತ್ತೆ. ನನ್ನ ಜೊತೆಗೆ ನನ್ನ ಅಪ್ಪ ಇರಬೇಕಿತ್ತು ಅಂತ ಬೇಜಾರಾಗ್ತಿರುತ್ತೆ. ಏನು ಮಾಡೋಕ್ಕಾಗುತ್ತೆ, ಹಣೆ ಬರ ನಮ್ಮದು ಹಣೆ ಬರ ಚೆನ್ನಾಗಿಲ್ಲ. ಅದಕ್ಕೋಸ್ಕರ ಏನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಬಂದಿದ್ದೀನಿ. ಈಗ ಬರುತ್ತೆ, ಹಂಗೆ ಸ್ವೀಕರಿಸಲೇಬೇಕಲ್ಲ ಜೀವನನ ಅಂದ್ಬಿಟ್ಟು ನಮ್ಮ ಜೊತೆಗಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಗೆ ಅವ್ರ ಆಶೀರ್ವಾದ ಇದೆಯಲ್ಲ ಅಂಥೇಳಿ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡ್ವಿ. ನಮ್ಮನೆಯವರು ಎಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ಬಂದ್ವಿ. ಎಡೆ ಎಲ್ಲ ರೆಡಿ ಮಾಡಿದರು. ನಾನು ಯಾಕೋ ಅವತ್ತಿನ ಏನೂ ಊಟ ಮಾಡಿರಲಿಲ್ಲ, ಉಪವಾಸನೇ ಇದ್ದೆ. ಏಕೆಂದರೆ ನಾನು ವರ್ಷ ಉಪವಾಸ ಇರ್ತೀನಿ. ಅಪ್ಪಂದು ಎಡೆ ಆಗೋ ಗಂಟನೂ ಉಪವಾಸನೇ ಇರ್ತೀನಿ. ನಂಗೆ ಎಡೆ ಇಟ್ಟ ಮೇಲೂ ಏನೋ ಒಂಥರ ಊಟ ಮಾಡೋದಕ್ಕೆ ಅಷ್ಟು ಮನಸ್ಸಿರಲ್ಲ ಆ ಟೈಮಲ್ಲಿ.
ಆದರೂ ಇನ್ನೇನು ಮಾಡೋಕ್ಕಾಗಲ್ಲ, ಅಪ್ಪಂದು ಎಡೆದೇ ಊಟ ಎಲ್ಲ ಮಾಡ್ಕೋತೀವಿ ನಾವು. ಬಟ್ ಆದರೂ ಎಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಒಂದು ವಿಡಿಯೋ ಎಲ್ಲ ಮಾಡಿಕೊಂಡು ಆಚೆ ಹೋದೋ ಮಕ್ಕಳೆಲ್ಲರಿಗೂ ನಾವು ಹೋಗಿದ್ದೊಂದು ಖುಷಿ ಇತ್ತು ಮಕ್ಳುಗಳಿಗೆ. ಎಲ್ಲ ವಿಡಿಯೋ ನೋಡಿ ಇವರೇ ನನ್ನ ತಂದೆ ಹೇಗಿದ್ದಾರೆ, ಚೆನ್ನಾಗಿದ್ದಾರಾ ಅಂತೇಳಿ ಕಮೆಂಟ್ ಮಾಡಿ. ಎಲ್ಲ ಆಚೆ ಎಲ್ಲ ಬುಗುರಿ ಎಲ್ಲ ಅವರು ನಮ್ಮನೆಯವರು ಬುಗುರಿ ಆಡಿ ಸುಮಾರು ವರ್ಷಗಳೇ ಆಗಿತ್ತು ಅಂತೇಳಿ ನಾನು ನಮ್ಮ ಅಕ್ಕನ ಮಗನ ಹತ್ರ ಬುಗುರಿ ಇಸ್ಕೊಂಡು ಬುಗುರಿ ಬಿಡ್ತೀನಿ ಅಂತ ಬುಗುರಿ ಬಿಡ್ತಾಯಿದ್ರು. ನನ್ನ ಮಕ್ಕಳೆಲ್ಲರೂ, ನಮ್ಮ ಅಕ್ಕನ ಮಕ್ಕಳು, ನನ್ನ ಮಗಳೆಲ್ಲ ಏನು ಮೆಟ್ಲ ಮೇಲೆಲ್ಲ ಹತ್ಕೊಂಡು ಅವ್ರು ಫುಲ್ ಖುಷಿ. ಅವ್ರುಗಳಿಗೆ ಹಬ್ಬ ಅನ್ನೋದಕ್ಕಿಂತ ಅವ್ರುಗಳಿಗೆಲ್ಲ ಒಟ್ಟಿಗೆ ಸೇರೋದ್ರಿಂದ ಅವ್ರಿಗೊಂಥರ ಖುಷಿ ಆಗುತ್ತೆ ಯುಗಾದಿ ಹಬ್ಬ ಅಂತ ಅಂದರೆ. ನಾವೆಲ್ಲ ಅಂದರೆ ನಮ್ಮ ಆಂಟಿ ಮನೇಲಿ ಅವರು ಎಡೆ ಇಡಲ್ಲ. ಅವ್ರಿಗೂ ಅಂದರೆ ಅಮ್ಮನೂ ಅವರ ತಂಗಿನೂ ಅಪ್ಪ ಮತ್ತು ಅವ್ರ ತಮ್ಮನಿಗೆ ಕೊಟ್ಟು ಮದುವೆ ಮಾಡಿದರು. ಬಟ್ ಇಬ್ಬರೂ ಇಲ್ಲ. ಅದೇ ನಮಗೆ ಬೇಜಾರಾಗೋದು. ಇಬ್ಬರಲ್ಲಿ ಯಾರು ಒಬ್ಬರು ಇರಬೇಕಿತ್ತು, ನಮ್ಮ ಲೈಫ್ ತುಂಬ ಚೆನ್ನಾಗಿರ್ತಿತ್ತೇನೋ ಅನ್ನೋದೊಂದು ಬೇಜಾರಿದೆ. ಅಪ್ಪ ಇರಬೇಕು, ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಲಿ. ಆ ಮಕ್ಕಳಿಗೆ ಮೇನ್ ಅಪ್ಪ ಅಮ್ಮ ಇಬ್ಬರು ಇರಬೇಕು. ಇದ್ದಾಗಲೇ ಅದಕ್ಕೊಂದು ವ್ಯಾಲ್ಯೂ. ಬಟ್ ಏನು ಮಾಡೋದು, ನಾವಂಥ ಪುಣ್ಯ ತಂದಿಲ್ಲ. ಆದರೂ ಪರವಾಗಿಲ್ಲ, ಎಲ್ಲ ಎಡೆ ಎಲ್ಲ ಇಟ್ಟು ಆಚೆ ಬಂದು ಕೂತ್ಕೊಂಡು ಎಲ್ಲ ಆಚೆ ಬಂದು ವೆಯ್ಟ್ ಮಾಡ್ತಾಯಿದ್ವಿ. ಒಂದು 10 ನಿಮಿಷ ಇದ್ದು ಆಮೇಲೆ ಒಳಗಡೆ ಹೋಗ್ತೀವಿ. ನೋಡಿ ನನ್ನ ಮಗಳು ಹಾಯ್ ಮಾಡ್ತಾಯಿದ್ದಾಳೆ. ಇವ್ನು ನನ್ನ ತಮ್ಮ. ನಾನು ಅಪರೂಪ, ಈಗ ಮದುವೆ ಆದಮೇಲಂತೂ ಅಪರೂಪ ಸೇರೋದು. ಮುಂಚೆ ಎಲ್ಲ ಅಳತೆ ಹೊಡೆಯುವ ಅಜ್ಜಿ ಮನೆಗೆಲ್ಲ ಹೋದಾಗ ಎಲ್ಲ ಮುಗಿಸ್ಕೊಂಡು ಊಟ ಗಿಟ ಎಲ್ಲ ಮುಗಿಸ್ಕೊಂಡು ಮಕ್ಕಳನ್ನ ಪಾರ್ಕ್ ಹತ್ರ ಕರ್ಕೊಂಡು ಆಟ ಆಡಿಸ್ಕೊಂಡು ಬಂದು. ಇವತ್ತಿನ ವಿಡಿಯೋ ಹೇಗಿತ್ತು ಯುಗಾದಿ ಹಬ್ಬದ ವಿಡಿಯೋ. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ.